ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಅಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅದ್ಭುತವಾದಂಥ ಒಂದು ದೇವಸ್ಥಾನ. ಎಂಥ ನೆಮ್ಮದಿ ಅಲ್ಲಿ ಹೋದರೆ. ನಾವು ತಿರುಪತಿಗೆ ಹೋಗೋ ಥರನೇ ಇದನ್ನು ಚಿಕ್ಕ ತಿರುಪತಿ ಅಂತಲೂ ಹೇಳ್ತಾರೆ. ನೋಡ್ತಾ ಇದ್ದೀರಾ, ಅದ್ಭುತವಾದಂಥ ಮೂರ್ತಿ. ಹಬ್ಬ ತುಂಬ ಜನರು ಬಂದಿದ್ದರು. ಕೊನೆ ದಿವಸ ಆಗಿದ್ದ ಕಾರಣ ಬ್ರಹ್ಮೋತ್ಸವಕ್ಕೆ ತುಂಬ ಜನ ಬಂದಿದ್ದರು. ಅಲ್ಲಿ ಡೆಕೋರೇಷನ್ ಅಂತೂ ಅದ್ಭುತವಾಗಿತ್ತು. ಪ್ರಸಾದ ವಿನಿಮಯ ಎಲ್ಲ ನಡೀತಾ ಇತ್ತು, ಪೂಜೆ ನಡೀತಾ ಇತ್ತು, ಗಂಟೆ ಹವನ. ವಾವ್, ಎಂಥ ಅದ್ಭುತ ದಿವಸ ಅಂತಲೂ ಅನ್ಸೋಕ್ಕೆ ಶುರುವಾಯಿತು. ಪೂಜೆ ಮಾಡಲಿಕ್ಕಿಂತ ಮುಂಚೆ ಅವ್ರು ನಮ್ಗೆ ಹೇಳಿದರು, ಎಲ್ಲರೂ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ. ಸೊ ಪ್ರತಿಯೊಬ್ಬರಿಗೂ ಆ ಸೇವೆ ಕಾಣಲಿ ಅನ್ನೋ ಉದ್ದೇಶದಿಂದ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ. ನೋಡೋ ಟೈಮಲ್ಲಿ ಒಂದೆರಡು ವೀಡಿಯೋ ತೊಗೊಂಡ್ಬೇಡ ಅಂತ ಹೇಳಿ ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಿ, ಉತ್ಸವಕ್ಕಂತಿದ್ದಂಥ ದೇವ್ರನ್ನ ಆ ಕಡೆ ಕೂರಿಸಿದ್ದಾರೆ. ತೂಗು ದೀಪದಲ್ಲಿ ತೂಗು ಉಯ್ಯಾಲೆನ ಕೂರಿಸಿ ಚೆನ್ನಾಗಿ ಉಯ್ಯಾಲೆ ತೂಗಿದ್ದಾರೆ. ಎಷ್ಟು ಚೆನ್ನಾಗಿ ಖುಷಿ ಅನಿಸ್ತು ನನಗೆ. ಅಪ್ಪ ದೇವರೇ, ಎಲ್ರಿಗೂ ಒಳ್ಳೇದು ಮಾಡಿ. ಎಂಥ ಅದ್ಭುತವಾದ ದರ್ಶನ ನೀಡಿದ್ರಿ. ತುಂಬ ಖುಷಿಯಾಯಿತು. ಎಲ್ಲ ಸೇವೆಗಳನ್ನ ನಾವು ಕಣ್ತುಂಬ ನೋಡ್ಕೊಂಡ್ವಿ. ಸೊ ಗೋವಿಂದ ಗೋವಿಂದ ಅಂತ ಹೇಳಿದ್ರು. ಎಲ್ಲರೂ ಅದನ್ನು ಹೇಳ್ತಾ ಹೋದರು. ಸೊ ಅಲ್ಲಿಗೆ ನಮ್ಮ ದೇವ್ರ ದರ್ಶನ ಆಯಿತು. ಓಕೆ, ಬರ್ತೀನಿ. ಬಾಯ್ ಬಾಯ್.